ಫೈನಲಿ ಡಿಸೈನು ಈ ಥರ ಬರುತ್ತೆ. ನಿಮಗೇನಾದರೂ ಕುಚ್ಚನ್ನು ಕಟ್ಕೋಬೇಕು ಅಂತ ಇಷ್ಟ ಇರೋರು ಇಲ್ಲಿ 1 2 3 ಫ್ಲವರ್ ಆದಮೇಲೆ ಕುಚ್ಚನ್ನು ಕಟ್ಕೋಬೋದು, ಅಥವಾ 5 ಫ್ಲವರ್ ಹಾಕಿ 5 ಫ್ಲವರ್ ಆದಮೇಲೆ ಈ ಗ್ಯಾಪಲ್ಲಿ ಕೂಡ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚನ್ನು ಕಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚಿಲ್ಲದೆ ಇದ್ದರೂ ಕೂಡ ಇದೇ ರೀತಿ ಬಾರ್ಡರ್ ಡಿಸೈನ್ ಹಾಕಿದ್ರೂ ಕೂಡ ಸ್ಯಾರಿಗೆ ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ತುಂಬ ಟ್ರೆಂಡಿಂಗಲ್ಲಿರೋ ಅಂಥ ಡಿಸೈನ್ ಇದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿರುವಂಥ ಒಂದು ಬಾರ್ಡರ್ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಫ್ಲವರ್ ಡಿಸೈನು, ತುಂಬ ಸುಲಭವಾಗಿ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ಬೋದು. ಇವನ್ ಬಿಗ್ನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಈ ಡಿಸೈನ್ಗೆ ನಾನು ಕುಚ್ಚನ್ನು ಹಾಕ್ತಾ ಇಲ್ಲ, ಆದರೆ ಇದು ಎಲ್ಲ ಟೈಪ್ ಸ್ಯಾರೀಸ್ಗಳಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ. ಈ ಡಿಸೈನ್ಗೆ ನಾನು ಈ ಥರ 3mm ಸೈಜ್ದು ಮೆಟಲ್ ಬೀಡ್ಸನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ದೊಡ್ಡ ಸೈಜ್ ಡಿಸೈನ್ ಬೇಕು ಅನ್ನೋದಾದರೆ ನೀವು ಕ್ರಿಸ್ಟಲ್ ಬೀಡ್ಸ್ನ ಕೂಡ ಯೂಸ್ ಮಾಡ್ಬೋದು, ಅಥವಾ ಡಿಸೈನರ್ ಬೀಡ್ಸ್ಗಳನ್ನ ಕೂಡ ಯೂಸ್ ಮಾಡ್ಬೋದು. ಯಾವ ಥರ ಬೀಡ್ಸ್ನ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಹಾಗೆ ಈ ಡಿಸೈನ್ಗೆ ನಾನು ಆ್ಯಸ್ ಯೂಶಲ್ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ ಕಲರಲ್ಲಿ. ನಾನು ಒಂದು ಸ್ಯಾಂಪಲ್ ಪೀಸ್ಗೆ ವರ್ಕ್ ಮಾಡ್ತಾ ಇರೋದ್ರಿಂದ ಕಾಂಟ್ರಾಸ್ಟ್ ಕಲರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀಡಲ್ ನಂಬರ್ 10 0.75 mm ಈ ಥರ ವುಡನ್ ಹ್ಯಾಂಡಲ್ದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಗ್ರಿಪ್ ಸಿಗುತ್ತೆ ವರ್ಕ್ ಮಾಡೋಕ್ಕೆ ಅಂತ. ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ವ ಕ್ರೋಶಾ ಡಿಸೈನ್ಗೆ, ಅದೇ ನೀಡಲ್ಲೇ ಇದು, ಆದರೆ ವಿತ್ ಓನ್ಲಿ ವುಡನ್ ಹ್ಯಾಂಡಲ್ ಇದೆ. ಸೊ ತಡ ಮಾಡಿದೆ, ಬೇಗ ಡಿಸೈನ್ನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶಲ್ಲು ನಾನು 2 ಸರಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೂ ಕೂಡ ನಾನು 2 ಸರಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ಯಾರಿದು ಎಡ್ಜಿಂಗ್ ಫಿನಿಶ್ ಏನಿರುತ್ತೆ ತುಂಬ ನೀಟಾಗಿ ಬರುತ್ತೆ. ಸೊ ಮತ್ತು ಸ್ಟಿಚ್ ಕೂಡ ಸೆಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಈಗ ನಾನು 2 ಚೈನನ್ನು ಹಾಕೋತಾ ಇದ್ದೀನಿ. ಅಲ್ಲೇ ಒಂದು ಸರಿ ದಾರನ ಸುತ್ತಕೊಂಡು ಇದರ ಪಕ್ಕದಲ್ಲೇ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ, ಇನ್ನು 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನಾನು ಒಂದು ಚೈನನ್ನು ಹಾಕ್ಕೊಂಡು ಈಗ ಇದಕ್ಕೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಹೆಚ್ಚಿಗೆ ನಾನು ಬೀಡನ್ನ ಬರೆಸ್ತಾ ಇಲ್ಲ, ಸೇಮ್ ಒಂದೇ ಒಂದು ಬೀಡನ್ನ ಯೂಸ್ ಮಾಡಿ ಈ ಡಿಸೈನನ್ನು ಹಾಕ್ತಾಯಿದ್ದೀನಿ. ಬೀಡ್ ಲಾಕನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈ ಒಂದು ಡಬಲ್ ಕ್ರೋಶೆ ಏನು ವರ್ಕ್ ಮಾಡ್ಕೊಂಡಿದ್ದೀವಿ ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಥ್ರೆಡ್ನ ಹಾಗೆ ನೀಡಲ್ ಮೇಲೆ ಇಟ್ಕೋತೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಲಾಕ್ ಮಾಡಿ ಇನ್ನೊಂದು ಲೂಪನ್ನ ಹಾಗೆ ಇಟ್ಕೋತೀನಿ. ಮತ್ತು ಈಗ ನೀಡಲ್ ಮೇಲೆ ದಾರನ ಒಂದು ಸರಿ ಸುತ್ತಕೊಂಡು ಸೇಮ್ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಸೇರಿ ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನ ಹಾಗೆ ನೀಡಲ್ ಮೇಲೆ ಇಟ್ಕೋತೀನಿ. ಸೊ ಈಗ ನೀಡಲ್ ಮೇಲೆ ಟೋಟಲಿ 4 ಲೂಪ್ಸ್ ಇರುತ್ತೆ. ಬೇಕಾದರೆ ನೀವು ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೋಬೋದು. ನಾನಿಲ್ಲಿ 3 ಲೂಪ್ಸನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ 3 ಸೇರಿ ಒಂದು ಸರಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಆದಮೇಲೆ ಒಂದು ಸರಿ ಚೈನ್ ಸ್ಟಿಚ್ನು ಕೂಡ ಹಾಕೋತೀನಿ. ಈಗ ಒಂದು ಚೈನ್ ಹಾಕ್ಕೊಂಡಿದ್ದೀನಲ್ವ, ಇದ್ರ ಜೊತೆಗೆ ಇನ್ನೂ 4 ಚೈನನ್ನು ಹಾಕೋತಾ ಇದ್ದೀನಿ. 3 4 ಚೈನನ್ನು ಹಾಕ್ಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ನಾವು ಫಸ್ಟು 2 ಚೈನ್ ವರ್ಕ್ ಮಾಡ್ಕೊಂಡಿರ್ತೀವಲ್ವ ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿದ ಮೇಲೆ ಈಗ ಇಲ್ಲಿ ಒಂದು ಆರ್ಚ್ ಬಂದಿರುತ್ತೆ, ಬೀಡ್ ಮೇಲೆ ಒಂದು ಆರ್ಚ್ ಬಂದಿರುತ್ತೆ. ಈ ಆರ್ಚ್ಗೆ ನಾವು ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗೋಣ. ಇಲ್ಲಿ ಕೌಂಟ್ ಮುಖ್ಯ ಆಗೋದಿಲ್ಲ, ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಹತ್ತಿರದಲ್ಲೇ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಸಿಂಗಲ್ ಕ್ರೋಶೆಗಳನ್ನ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ವರ್ಕ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾನು ಹಾಕೋ ಟೆನ್ಷನ್ಗೆ ಇದು ಒಂದು 3 ಆಗಿದೆ. ಈಗ 4 5 ಸೊ 6 ವರ್ಕ್ ಮಾಡ್ಬೋದು ಅನಿಸುತ್ತೆ. ಸೊ ನಿಮಗೂ ಕೂಡ 6 ಆಗಬೇಕು ಅಂತಿಲ್ಲ, 5 ಆದರೂ ಆಗ್ಬೋದು, 7 ಆದರೂ ಆಗ್ಬೋದು. ನೀವು ಯೂಸ್ ಮಾಡೋ ಥ್ರೆಡ್ಡು, ನೀವು ವರ್ಕ್ ಮಾಡೋ ಟೆನ್ಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಫಸ್ಟ್ ಡಿಸೈನು ಈ ಥರ ಬರುತ್ತೆ. ನೆಕ್ಸ್ಟ್ ಈಗ ನಾನು ಒಂದು ಚೈನ್ ಹಾಕೋತೀನಿ. ಇಲ್ಲಿಗೆ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಒಂದು ಈ ಥರ ಬರುತ್ತೆ ಡಿಸೈನು.
ಸೊ ಫಸ್ಟಲ್ಲಿ ಮಾತ್ರ ನಾವು 2 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀವಿ, ಯಾಕೆಂದರೆ ಲಾಕ್ ಮಾಡೋಕ್ಕಿರಲ್ಲ ಮತ್ತು ನಮಗೆ ಡಬಲ್ ಕ್ರೋಶೆ ವರ್ಕ್ ಮಾಡೋಕ್ಕೂ ಬೇಕಾಗತ್ತೆ ಅಂತ. ಈಗ ನೆಕ್ಸ್ಟಿಂದ ನಾವು ಏನು 2 ಚೈನ್ಸ್ನ ಹಾಕೋಬೇಕಾಗಿಲ್ಲ. ಡೈರೆಕ್ಟ್ ನೀಡಿಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 1 ಸೆಂಟಿಮೀಟ್ರು ಅಥವಾ 3 ಚೈನ್ ಗ್ಯಾಪ್ನ ಬಿಟ್ಟು ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ, 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ ಒಂದು ಚೈನನ್ನು ಹಾಕ್ಕೊಂಡು ಈಗ ಇನ್ನೊಂದು ಬೀಡನ್ನ ಇದಕ್ಕೆ ಇನ್ಸರ್ಟ್ ಮಾಡ್ಕೋತೀನಿ. ಥ್ರೆಡ್ಗೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಈಗ ಡಬಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ವ, ಇದ್ರ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಲಾಕ್ನ ಹಾಗೆ ಇಟ್ಕೋತೀನಿ ಥ್ರೆಡ್ನ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನ ಹಾಗೆ ನೀಡಲ್ ಮೇಲೆ ಇಟ್ಕೋತೀನಿ. ಮತ್ತು ಈಗ ಥರ್ಡ್ ಟೈಮ್ ಕೂಡ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡ್ತೀನಿ. 2 ಲೂಪನ್ನ ಇನ್ನೊಂದು ಲೂಪ್ ಏನಿರುತ್ತೆ ಅದು ಹಾಗೆ ಇಟ್ಕೋತೀನಿ. ಸೊ ಈಗ ಟೋಟಲಿ 4 ಲೂಪ್ಸ್ ಇರುತ್ತೆ ನೀಡಲ್ ಮೇಲೆ. ಸೊ ಈ 4 ಲೂಪ್ಸ್ನೂ ಕೂಡ ಒಟ್ಟಿಗೆ ಥ್ರೆಡ್ನ ಪಾಸ್ ಮಾಡಿಕೊಂಡು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ 4 ಚೈನ್ಸ್ ಹಾಕ್ಕೊಳ್ಳೋಣ, ಯಾಕೆಂದರೆ ನಾವು ಲಾಕ್ ಮಾಡಿರೋದು ಕೂಡ ಒಂದು ಚೈನ್ ಆಗಿರುತ್ತೆ. ಸೊ 4 ಚೈನ್ ಹಾಕ್ಕೊಂಡ್ರೆ ಸಾಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈಗ ನಾವಿಲ್ಲಿ ವರ್ಕ್ ಮಾಡ್ಕೊಂಡಿರೋ ಅಂಥ ಚೈನ್ ಇರುತ್ತಲ್ಲ, ಎಕ್ಸ್ಟ್ರಾ ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಈಗ ಬೀಡ್ ಮೇಲೆ ನಾವು 6 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಸೆಕೆಂಡ್ ಡಿಸೈನ್ಗೆ ಯಾಕೆ 6 ಅಂತ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಡಿಸೈನ್ಗೆ ನಾವು 6 ಹಾಕ್ಕೊಂಡಿದ್ದೀವಲ್ವಾ, ಸೊ ಸೆಕೆಂಡ್ ಡಿಸೈನ್ಗೂ ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಅಷ್ಟೇ ಹಾಕ್ಕೋಬೇಕಾಗತ್ತೆ. ಸೊ ಫಸ್ಟ್ದಕ್ಕೆ ಮಾತ್ರ ನಾವು ಕೌಂಟ್ ಮಾಡೋಷ್ಟಿಲ್ಲ, ಹತ್ರದಲ್ಲೇ ಹಾಕ್ಕೋಬೇಕಲ್ವಾ. ಸೊ ಅದಕ್ಕೆ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಸೆಕೆಂಡ್ ಡಿಸೈನ್ಗೆ ಅದಕ್ಕೆ ತಕ್ಕಂತೆ ಹಾಕೋತಾ ಹೋಗಬೇಕಾಗತ್ತೆ. ಸೊ ಇಲ್ಲೂ ಕೂಡ ನಾನು 6 ಹಾಕ್ಕೊಂಡಿದ್ದೀನಿ, 6 ಚೈನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಚೈನ್ನ ಹಾಕ್ಕೊಡ್ತಾ ಇದ್ದೀನಿ, 6 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ನೆಕ್ಸ್ಟ್ ಈಗ ಒಂದು ಚೈನ್ನ ಹಾಕೋತಿದ್ದೀನಿ. ಮತ್ತು ಈಗ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲಿ ಸೇಮ್ ಡಿಸ್ಟೆನ್ಸಲ್ಲಿ ಕ್ಲಾತ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಈಗ ಒಂದು ಚೈನ್ನ ಹಾಕ್ಕೊಂಡು ದಾರನ ಮೇಲಕ್ಕೆ ತಕ್ಕೊಂಡು ಈಗ ಇದಕ್ಕೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ನು ಕೂಡ ಒಂದು ಸರಿ ಮಾಡಿ ನೀಡಿದ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಈಗ ವರ್ಕ್ ಮಾಡ್ಕೊಂಡಿರೋ ಅಂಥ ಡಬಲ್ ಕ್ರೋಶೆ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನ ಹಾಗೆ ಇಟ್ಕೊಳ್ಳೋಣ. ಮತ್ತೆ ನೀಡಿದ ಮೇಲೆ ದಾರನ ಸುತ್ತಕೊಂಡು 2 ಲೂಪನ್ನ ಒಂದು ಸರಿ ಲಾಕ್ ಮಾಡಿ ಇನ್ನೊಂದು ಲೂಪನ್ನ ಹಾಗೆ ಇಟ್ಕೊಳ್ಳೋಣ. ಮತ್ತು ಈಗ ನೀಡಿದ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 2 ಲೂಪನ್ನು ಒಂದು ಸರಿ ಲಾಕ್ ಮಾಡಿಕೊಂಡು ಇನ್ನೊಂದು ಲೂಪನ್ನು ನೀಡಲ್ ಮೇಲೆ ಹಾಗೆ ಇಟ್ಕೋತೀನಿ. ಸೊ ನೀವು ಬೇಕಾದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 3 ಟೈಮ್ಸ್ ವರ್ಕ್ ಮಾಡ್ಕೊಂಡಿರ್ತೀನಿ, 4 ಲೂಪ್ಸ್ ಇರುತ್ತೆ. ಸೊ ಈ 4 ಲೂಪ್ಸ್ನೂ ಕೂಡ ಥ್ರೆಡ್ ಪಾಸ್ ಮಾಡಿಕೊಂಡು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಲಾಕ್ ಸ್ಟಿಚ್ಚು ಕೂಡ ಇದು ಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಈಗ 4 ಚೈನ್ಸ್ನ ವರ್ಕ್ ಮಾಡ್ಕೊಳ್ಳೋಣ. 4 ಚೈನ್ಸ್ನ ವರ್ಕ್ ಮಾಡಿಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ನಾವಿಲ್ಲಿ ಸಿಂಗಲ್ ಚೈನ್ ಹಾಕಿರ್ತೀವಲ್ವ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಕಾಣಿಸುತ್ತಲ್ವ ಸಿಂಗಲ್ ಚೈನ್ ಹಾಕಿದ್ದೀವಲ್ವ, ಅದರ ಕೆಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಮೇಲಿರೋ ಆರ್ಚ್ಗೆ 6 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ತಾ ಹೋಗೋಣ. 1 2 3 4 5 6 ಸರಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡಿದ್ಮೇಲೆ ಒಂದು ಚೈನ ಹಾಕ್ಕೊಂಡು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ 3 ಚೈನ್ ಗ್ಯಾಪ್ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಡಿಸ್ಟೆನ್ಸ್ನ ಸೇಮ್ ಮೇಂಟೈನ್ ಮಾಡಬೇಕಾಗತ್ತೆ. ಫೈನಲಿ ಡಿಸೈನು ಈ ಥರ ಬರುತ್ತೆ.
ನಿಮಗೇನಾದರೂ ಕುಚ್ಚನ್ನ ಕಟ್ಕೋಬೇಕು ಅಂತ ಇಷ್ಟ ಇರೋರು ಇಲ್ಲಿ 1 2 3 ಫ್ಲವರ್ ಆದಮೇಲೆ ಕುಚ್ಚನ್ನು ಕಟ್ಕೋಬೋದು, ಅಥವಾ 5 ಫ್ಲವರ್ ಹಾಕಿ 5 ಫ್ಲವರ್ ಆದಮೇಲೆ ಈ ಗ್ಯಾಪಲ್ಲಿ ಕೂಡ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚನ್ನು ಕಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚಿಲ್ಲದೆ ಇದ್ದರೂ ಕೂಡ ಇದೇ ರೀತಿ ಬಾರ್ಡರ್ ಡಿಸೈನ್ ಹಾಕಿದ್ರೂ ಕೂಡ ಸ್ಯಾರಿಗೆ ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ಈ ಡಿಸೈನ್ಗೆ ಅಪ್ರಾಕ್ಸಿಮೇಟಾಗಿ ನೀವು 500 to 600 ರುಪೀಸ್ ಚಾರ್ಜ್ ಮಾಡ್ಬೋದು, ಯಾಕೆಂದರೆ ವರ್ಕು ನಿಮಗೆ ಹಾಗೆ ಇರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಹಾಗೆ ಡಿಸೈನ್ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಮರೀದಿರ ಒಂದು ಲೈಕ್ನ ಕೊಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವರ್ಷ ಶೃಂಗಾರ ಚಾನಲ್ಗೂ ಕೂಡ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೊಂದು ಹೊಸ ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್, ಬಾಯ್, ಹ್ಯಾವ್ ಎ ನೈಸ್ ಡೇ.